ನಮಸ್ಕಾರ ಸ್ನೇಹಿತರೆ, ನಾನು ಎಮ್ ಎ ಸಯ್ಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾವು ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ನಿಮ್ಮ KSRP PC ಆಗಿರಬಹುದು, CRDR ಎಕ್ಸಾಮ್ ಆಗಿರಬಹುದು, PSI, ಆಮೇಲೆ SDA FDA ಎಕ್ಸಾಮ್ ಆಗಿರಬಹುದು, ಅವು ಎಲ್ಲವುಗಳಿಗೂ ಸಹ ಈ ಒಂದು ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಆಗಿವೆ. ಸೊ ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಸೀರೀಸ್ ಇದು 14ನೇ ಪಾರ್ಟ್ ಆಗಿದೆ. ಸೊ ನೀವು ಇದುವರೆಗೆ ಹಿಂದಿನ 1ರಿಂದ 13ವರೆಗೆ ಇರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ವಿಡಿಯೋಸ್ಗಳನ್ನು ನೋಡದೇ ಇದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ದಲ್ಲಿ ಪ್ಲೇಲಿಸ್ಟ್ದಲ್ಲಿ ಹೋಗಿ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಒಂದು ಫೋಲ್ಡರ್ದಲ್ಲಿ ನೀವು ಆ ಎಲ್ಲ ವಿಡಿಯೋಸ್ಗಳನ್ನು ನೋಡಬಹುದು. ಮಿತ್ರರೇ, ನೀವು ನಮ್ಮ ಚಾನೆಲ್ ಮೇಲೆ ಹೊಸದಾಗಿ ವಿಸಿಟ್ ಮಾಡಿದರೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು. ಇಂದು ನಾವು ಈ ಒಂದು ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಅಂತಂದರೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗಳನ್ನು ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಈ ಒಂದು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಹೆಡ್ ಯಾರಾಗಿರ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಆಗಿರಬಹುದು, ಅಂತಂದರೆ ಅಧ್ಯಕ್ಷ ಯಾರಾಗಿರ್ತಾರೆ ಅವರ ಹೆಸರನ್ನು ಕೂಡ ನೋಡ್ತಾ ಹೋಗೋಣ. ಸೊ ಯಾವ ಇಂಪಾರ್ಟೆಂಟ್ಸ್ ಇವೆ ಅವುಗಳನ್ನ ಅಷ್ಟೇ, ಅವರ ಹೆಡ್ಗಳ ಹೆಸರನ್ನು ನಾನು ನಿಮಗೆ ಹೇಳ್ತೀನಿ, ಅವುಗಳನ್ನ ಅಷ್ಟೇ ನೀವು ನೆನಪಿಟ್ಕೋಬೇಕಾಗಿದೆ. ಸೊ ಬಹಳಷ್ಟು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇರೋದರಿಂದ ಸೊ ಎಲ್ಲವುಗಳ ನಿಮ್ಮ ಎಕ್ಸಾಮ್ದಲ್ಲಿ ಅವುಗಳ ಹೆಡ್ಸ್ಗಳನ್ನು ಕೇಳೋದಿಲ್ಲ. ಸೊ ಯಾವ ಇಂಪಾರ್ಟೆಂಟ್ ಇವೆ ಅವುಗಳನ್ನು ಅಷ್ಟು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳು ಆಲ್ಮೋಸ್ಟ್ ಒಂದು 50+ ಆರ್ಗನೈಸೇಷನ್ಸ್ಗಳಿವೆ. ಸೊ ಈ 50 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳನ್ನು ನಾವು ಡಿಟೇಲ್ ಆಗಿ ನೋಡೋಣ ಮತ್ತು ಅವುಗಳ ಹೆಡ್ ಕ್ವಾರ್ಟರ್ಸ್ಗಳು ಎಲ್ಲಿವೆ ಅವುಗಳನ್ನು ಸಹ ನೋಡೋಣ. ಸೊ ಇದರ ಜೊತೆಗೆ ಅಂತಾರಾಷ್ಟ್ರೀಯ ದೇಶಗಳ ಗುಂಪುಗಳು ಸಹ ಇವೆ. ಸೊ ನಮ್ಮ ಭಾರತ ದೇಶ ಯಾವ್ಯಾವ ಇಂಟರ್ನ್ಯಾಷನಲ್ ಕಂಟ್ರೀಸ್ಗಳ ಗುಂಪುಗಳಲ್ಲಿ ಸೇರ್ಪಡೆಯಾಗಿದೆ ಅವುಗಳನ್ನು ಸಹ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಅಂತ ಹೇಳಿದೆ. ಸೊ ಇವುಗಳ ಲಾಂಗ್ ಫಾರ್ಮ್ನು ಸಹ ಬಹಳ ಇಂಪಾರ್ಟೆಂಟ್ ಇದೆ, ನಿಮ್ಮ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಲಾಂಗ್ ಫಾರ್ಮ್ಸ್ಗಳನ್ನು ಸಹ WIPO ಅಂತೇಳಿ ಹೇಳ್ತೀವಿ, ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತೇಳಿ ಹೇಳ್ತೀವಿ. ಸೊ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ, ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ಜಿನೇವಾ ಇದು ಸ್ವಿಟ್ಜರ್ಲ್ಯಾಂಡ್ದಲ್ಲಿ ಇದೆ. ಸೊ ಮುಂದಿನದಾಗಿರ್ತಕ್ಕಂತಹ ಎರಡನೇದ್ದು ಪ್ರಕೃತಿಗಾಗಿ ವಿಶ್ವವ್ಯಾಪಿ ನಿಧಿ ಅಂತ ಹೇಳಿದೆ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತೇಳಿ WWF ಅಂತೇಳಿ ಹೇಳ್ತೀವಿ ನಾವು. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ಸ್ವಿಟ್ಜರ್ಲ್ಯಾಂಡ್ದಲ್ಲಿ. ಸೊ ಹೆಡ್ಸ್ಗಳನ್ನು ಅಂತಂದರೆ ಪ್ರೆಸಿಡೆಂಟ್ಸ್ಗಳು ಯಾವ ಇಂಪಾರ್ಟೆಂಟ್ ಇವೆ ಅವುಗಳನ್ನು ಅಷ್ಟೇ ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ನೆಕ್ಸ್ಟ್ ಇದೆ ವಿಶ್ವ ಬ್ಯಾಂಕ್ ಇದೆ, ವರ್ಲ್ಡ್ ಬ್ಯಾಂಕ್, ಇದರ ಒಂದು ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC ಸೊ ಇದು USA ಇರ್ತಕ್ಕಂಥದ್ದು. ಸೊ ಇದರ ಒಂದು ಈಗ ಪ್ರಸ್ತುತವಾಗಿರ್ತಕ್ಕಂತಹ ಪ್ರೆಸಿಡೆಂಟ್ ಅವರು ಯಾರಿದ್ದಾರೆ, ಡೇವಿಡ್ ಆರ್ ಮಾಲ್ಪಾಸ್ ಅಂತೇಳಿ. ಸೊ ಈ ವಿಡಿಯೋ ನಾನು ಮಾಡ್ತಾ ಇರೋದು 1/11/2020. ಸೊ ಈ ದಿನದವರೆಗೆ ಇರುವಂತಹ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಸೊ ಈ ಒಂದು ವಾಷಿಂಗ್ಟನ್ DC IMF ಹೆಡ್ ಕ್ವಾರ್ಟರ್ ಕೂಡ ಇದೆ. IMF ಹೆಡ್ ಕ್ವಾರ್ಟರ್ ಕೂಡ ವಾಷಿಂಗ್ಟನ್ DC ಇದೆ. ಸೊ ಮುಂದೆ ಇರ್ತಕ್ಕಂಥದ್ದು ವಿಶ್ವ ಹವಾಮಾನ ಸಂಸ್ಥೆ ಇದೆ, ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಅಂತೇಳಿ WMO ಅಂತೇಳಿ ಹೇಳ್ತೀವಿ ನಾವು. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಜಿನೇವಾ ಸ್ವಿಟ್ಜರ್ಲ್ಯಾಂಡ್ದಲ್ಲಿ. ಮುಂದೆ ಇರ್ತಕ್ಕಂಥದ್ದು ವಿಶ್ವ ಆರ್ಥಿಕ ವೇದಿಕೆ ಇದೆ, ವರ್ಲ್ಡ್ ಎಕನಾಮಿಕ್ ಫೋರಮ್ WEF ಅಂತೇಳಿ ಹೇಳ್ತೀವಿ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಕೊಲೋನಿ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ದಲ್ಲಿ. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಸ್ವಿಟ್ಜರ್ಲ್ಯಾಂಡ್ ವಿಶ್ವ ಆರ್ಥಿಕ ವೇದಿಕೆಯ ಒಂದು ಹೆಡ್ ಕ್ವಾರ್ಟರ್ ನಿಮಗೆ ಕೇಳಿದರೆ ಆಪ್ಷನ್ಸ್ಗಳಲ್ಲಿ ಕೊಲೋನಿ ಇತ್ತಂದ್ರೂ ಸಹ ರೈಟ್ ಮಾರ್ಕ್ ಅದು. ಸೊ ಅದೇ ರೀತಿ ಜಿನೇವಾ ಅಂತೇಳಿ ಕೊಟ್ಟಿದ್ರು ಸಹ ರೈಟ್ ಆನ್ಸರ್. ಸೊ ಎರಡರಲ್ಲಿ ಒಂದು ಕೊಡ್ತಾರೆ. ಸೊ ಯಾವುದಾದ್ರೂ ಒಂದು ನೀವು ಆ ಆಪ್ಷನ್ಸ್ದಲ್ಲಿ ಇತ್ತಂದರೆ ನೀವು ಅದಕ್ಕೆ ಟಿಕ್ ಮಾರ್ಕ್ ಮಾಡಬೇಕು. ಸೊ ಎರಡು ಅಂತೂ ಕೊಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು, ಸೊ ಈ ಒಂದು ವಿಡಿಯೋದ PDF ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಅದನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ರಿವಿಷನ್ ಮಾಡ್ಕೋಬಹುದು. ಮುಂದಿರ್ತಕ್ಕಂಥದ್ದು ಈ ಒಂದು ವಿಶ್ವ ಆರ್ಥಿಕ ವೇದಿಕೆಯ ಫೌಂಡರ್ ಅಥವಾ ಚೇರ್ಮನ್ ಯಾರಾಗಿದ್ದಾರೆ ಈಗ, ಕ್ಲಾಸ್ ಶ್ವಾಬ್ ಅಂತೇಳಿ. ಓಕೆ, ಸೊ ಇದರ ಫೌಂಡರ್ ಮತ್ತು ಚೇರ್ಮನ್ ಇರ್ತಕ್ಕಂಥವರು ಕ್ಲಾಸ್ ಶ್ವಾಬ್. ಮುಂದಿನ ಒಂದು ಪಾಯಿಂಟ್ ವಿಶ್ವ ಆರೋಗ್ಯ ಸಂಸ್ಥೆ ಇದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಸಹ ಜಿನೇವಾದಲ್ಲಿ ಸ್ವಿಟ್ಜರ್ಲ್ಯಾಂಡ್. ಇದರ ಒಂದು ಡೈರೆಕ್ಟರ್ ಆಗಿರಬಹುದು, ಪ್ರೆಸಿಡೆಂಟ್ ಆಗಿರಬಹುದು, ಚೇರ್ಮನ್ ಆಗಿರಬಹುದು, ಎಲ್ಲವೂ ಒಂದೇ. ಸೊ ಅಧ್ಯಕ್ಷ, ಸೊ ಇದರ ಒಂದು ಅಧ್ಯಕ್ಷ ಇರ್ತಕ್ಕಂಥದ್ದು ಟೆಡ್ರೋಸ್ ಅಧನೋಮ್ ಅಂತೇಳಿ.
ಮುಂದಿನದು ವಿಶ್ವ ವ್ಯಾಪಾರ ಸಂಸ್ಥೆ ಇದೆ. ವಿಶ್ವ ವ್ಯಾಪಾರ ಸಂಸ್ಥೆಗೆ ನಾವು ಇಂಗ್ಲೀಷ್ದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, WTO. ಇದರ ಹೆಡ್ ಕ್ವಾರ್ಟರ್ಸ್ ಸಹ ಜಿನೆವಾದಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್. ಸೊ ಇದರ ಒಂದು ಅಧ್ಯಕ್ಷ ಇರುವಂಥವರು ಈಗ ಸದ್ಯದರಲ್ಲಿ ರಾಬರ್ಟೋ ಅಜೆವೆಡೋ. ಸೊ ಇಂಪಾರ್ಟೆಂಟ್ ಇರ್ತಕ್ಕಂತಹ ಅಧ್ಯಕ್ಷರುಗಳ ಹೆಸರುಗಳನ್ನ ಬರೆದಿಟ್ಕೊಳ್ಳಿ, ಅವು ನಿಮ್ಮ ಎಕ್ಸಾಮ್ಗೆ ಕೇಳಲಾಗುತ್ತದೆ. ಸೊ ಈವನ್ KAS ಆಗಿರ್ಬೋದು, IAS ಎಕ್ಸಾಮ್ಗೂ ಸಹ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ ಇದೆ. ಮುಂದಿನ ಆಗಿರ್ತಕ್ಕಂಥದ್ದು ವಿಶ್ವ ಮಾದಕ ವಸ್ತು ವಿರೋಧಿ ಸಂಸ್ಥೆ ಅಂತ ಹೇಳಿದೆ. ಸೊ ಇದಕ್ಕೆ ನಾವು ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ, WADA, WADA ಅಂತ ಹೇಳಿ ಹೇಳ್ತೀವಿ ನಾವು ಇದಕ್ಕೆ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ಮಾಂಟ್ರಿಯಲ್, ಕೆನಡಾ. ಓಕೆ, ಸೊ ಈ ಒಂದು ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಇದು ಕ್ರೀಡಾಪಟುಗಳು ಮಾದಕ ವಸ್ತು ಸೇವನೆ ಮಾಡಿರೋ ಬಗ್ಗೆ ಚೆಕ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತೈತಿ. ಆಟವು ನಡೆದಾಗ, ಸ್ಪರ್ಧೆ ನಡೆದಾಗ ಕ್ರೀಡಾಪಟುಗಳು ಮಾದಕ ವಸ್ತುಗಳ ಸೇವನೆ ಮಾಡಿದ್ದಾರೋ ಇಲ್ಲೋ ಅನ್ನೋದು ಚೆಕ್ ಮಾಡುವಂತಹ ಒಂದು ಸಂಸ್ಥೆ ಇದು ವಿಶ್ವ ಮಾದಕ ವಸ್ತು ವಿರೋಧಿ ಸಂಸ್ಥೆ, WADA ಅಂತೇಳಿ ಇದನ್ನು ನಾವು ಹೇಳ್ತೇವೆ. ಸೊ ಮುಂದಿನದಾಗಿರ್ತಕ್ಕಂಥದ್ದು, ಸೊ ಮಾಂಟ್ರಿಯಲ್ದಲ್ಲಿಯೇ ಇನ್ನೂ 2 ಸಂಸ್ಥೆಗಳಿವೆ. ಸೊ ಇಲ್ಲಿ ಒಂದನೇದ್ದು ICAO ಅಂಥೇಳಿ ಇದೊಂದು ಸಂಸ್ಥೆ ಇದೆ. ಇದರ ಜೊತೆಗೆ IATA, ಇವು ಎರಡೂ ಸಹ ಮಾಂಟ್ರಿಯಲ್ದಲ್ಲಿಯೇ ಇದೆ, ಕೆನಡಾದಲ್ಲಿ. ಸೊ ICAO ಅಂತಂದರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತೇಳಿ ಹೇಳ್ತೀವಿ, ಅಂತಾರಾಷ್ಟ್ರೀಯ ನಾಗರಿಕ ಉಡಾವಣೆ ಸಂಸ್ಥೆ. ಸೊ ಅದೇ ರೀತಿ IATA ಅಂತಂದ್ರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂತ ಹೇಳ್ತೀವಿ, ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ. ಓಕೆ, ಮುಂದಿನ ಪಾಯಿಂಟ್ ಆಗಿರ್ತಕ್ಕಂಥದ್ದು ವಿಶ್ವಸಂಸ್ಥೆ ಇದೆ, ಎಲ್ಲರಿಗೂ ಇರುವ ಹಾಗೆ ಯುನೈಟೆಡ್ ನೇಷನ್ಸ್ ಅಂಥೇಳಿ, UN ಅಂತೇಳಿ ಹೇಳ್ತೀವಿ ನಾವು ಇದಕ್ಕೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವಾಗ, ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬರೀಬೇಕು. ಆಮೇಲೆ ಅಂತಾರಾಷ್ಟ್ರೀಯ ಇದು ವಿಶ್ವಸಂಸ್ಥೆಯ ದಿನವನ್ನು ಸಹ ಯಾವಾಗ ಆಚರಣೆ ಮಾಡ್ತಾರೆ ಅನ್ನೋದು ಸಹ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ನ್ಯೂಯಾರ್ಕ್ ಸಿಟಿಯಲ್ಲಿ. ಓಕೆ, ನ್ಯೂಯಾರ್ಕ್ ಸಿಟಿಯಲ್ಲಿ ಇದೆ. ಸೊ ಇಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿಯೇ ಯುನಿಸೆಫ್ದು ಸಹ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು. ಇದನ್ನು ಎಲ್ಲ ಮುಂದೆ ಡಿಸ್ಕಷನ್ ಮಾಡ್ತೀನಿ, ಆದರೂ ಸಹ ಇಲ್ಲಿ ನಿಮಗೆ ಬ್ರೀಫಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಾಗಲಿ ಅಂಥೇಳಿ. ಲಿಂಕ್ ಮಾಡ್ಕೋಬಹುದು ನೀವು. ನ್ಯೂಯಾರ್ಕ್ ಸಿಟಿಯಲ್ಲಿ ವಿಶ್ವಸಂಸ್ಥೆಯ ಅಷ್ಟೇ ಹೆಡ್ ಕ್ವಾರ್ಟರ್ ಇಲ್ಲ, ಅಲ್ಲಿ ಯುನಿಸೆಫ್ದು ಕೂಡ ಅಲ್ಲೇ ಇದೆ. ಸೊ ಎರಡೆರಡುಗಳನ್ನ ಕಂಬೈನ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನೀವು ನೆನಪಿಟ್ಕೋಬಹುದು. ಇದರ ಸೆಕ್ರೆಟರಿ ಜನರಲ್ ಯಾರಿದ್ದಾರೆ ಈಗ ಸದ್ಯದರಲ್ಲಿ? ಆಂಟೋನಿಯೋ ಗುಟೆರಸ್. ಸೊ ಇವರು ಆಂಟೋನಿಯೋ ಗುಟೆರಸ್ ಇವರು ಪೋರ್ಚುಗೀಸ್ದವರು. ಮುಂದಿನದಾಗಿರ್ತಕ್ಕಂಥ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಇದೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತ ಹೇಳ್ತೇವೆ, UNGA. ಸೊ ಇದರ ಒಂದು ಪ್ರೆಸಿಡೆಂಟ್ ಈಗ ಸದ್ಯದರಲ್ಲಿ ಇರುವಂಥದ್ದು ಕೋಲ್ಕಾನ್ ಬೋಸ್ಕಿರ್ ಅಂತೇಳಿ. ಕೋಲ್ಕಾನ್ ಬೋಸ್ಕಿರ್ ಇವರು ತುರ್ಕಿಶ್ ಆಗಿದ್ದಾರೆ. ಮುಂದಿನ ಒಂದು ಪಾಯಿಂಟ್, ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಅಂತೇಳಿ ಹೇಳ್ತೀವಿ ನಾವು, ಯುನಿಸೆಫ್ ಅಂಥೇಳಿ. ಸೊ ಆಗಲೇ ಡಿಸ್ಕಷನ್ ಮಾಡಿದ್ದೀವಿ ನಾವು. ಸೊ ಯುನಿಸೆಫ್ ಇದರ ಒಂದು ಲಾಂಗ್ ಫಾರ್ಮ್ ಅಥವಾ ಈಗ ಹೇಳುವಂಥದ್ದು ಯಾವ ರೀತಿ ಹೇಳ್ತೀವಿ, ಯುನಿಸೆಫ್ಗೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂಥೇಳಿ ಹೇಳ್ತೀವಿ. ಸೊ ಮೊದಲು ಇದಕ್ಕೆ ಇರ್ತಕ್ಕಂಥದ್ದು ಯುನಿಸೆಫ್, ಇದರ ಲಾಂಗ್ ಫಾರ್ಮ್ ಏನಿತ್ತು, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿತ್ತು. ಸೊ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ಇಟ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಓಕೆ, ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ನ್ಯೂಯಾರ್ಕ್ದಲ್ಲಿದೆ. ಅದೇ ರೀತಿ ಇದರ ಡೈರೆಕ್ಟರ್ ಈಗ ಇರ್ತಕ್ಕಂಥವರು ಹೆನ್ರಿಟಾ ಫೋರ್ ಅಂತೇಳಿ, ಹೆನ್ರಿಟಾ ಫೋರ್. ಮುಂದಿನ ಒಂದು ಪಾಯಿಂಟ್, ವಿಶ್ವಸಂಸ್ಥೆಯ ನಿರಾಶ್ರಿತರಿಗಾಗಿ ಹೈ ಕಮಿಷನರ್ ಅಂತ ಹೇಳಿದೆ. ಸೊ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜಿ, ಓಕೆ, UNHCR ಅಂತೇಳಿ ಹೇಳ್ತೀವಿ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ಜಿನೆವಾದಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್ದ ಜಿನೆವಾದಲ್ಲಿ. ಸೊ ಇದರ ಒಂದು ಹೈ ಕಮಿಷನರ್ ಈಗ ಯಾರಿದ್ದಾರೆ? ಫಿಲಿಪೋ ಗ್ರ್ಯಾಂಡ್. ಮುಂದಿನ ಒಂದು ಸಂಸ್ಥೆ ವಿಶ್ವಸಂಸ್ಥೆ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ, ಸೊ ಯುನೆಸ್ಕೋ ಅಂತೇಳಿ ಹೇಳ್ತೀವಿ. ಇದರ ಲಾಂಗ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ಫ್ರಾನ್ಸ್ನ ಪ್ಯಾರಿಸ್ದಲ್ಲಿ. ಫ್ರಾನ್ಸ್ ಇದು ಪ್ಯಾರಿಸ್ನ ರಾಜಧಾನಿಯಾಗಿದೆ. ಇದರ ಈಗ ಡೈರೆಕ್ಟರ್ ಇರುವಂಥದ್ದು, ಡೈರೆಕ್ಟರ್ ಜನರಲ್ ಯಾರಾಗಿದ್ದಾರೆ? ಔಡ್ರೆ ಅಜೋಲೆ. ಸೊ ಇಲ್ಲಿ ಫ್ರಾನ್ಸ್ದ ಪ್ಯಾರಿಸ್ದಲ್ಲಿಯೂ ಸಹ ಇನ್ನೂ ಒಂದು 4 ಸಂಸ್ಥೆಗಳನ್ನು ಸಹ ಇವೆ, ಅವುಗಳನ್ನು ಸಹ ನಿಮಗೆ ಗೊತ್ತಿರಬೇಕು. ಒಂದನೇದು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಅಂತ ಹೇಳ್ತೇವೆ. ಓಕೆ,
ಸೊ ಇದರ ಕೇಂದ್ರ ಕಚೇರಿಯೂ ಸಹ ಫ್ರಾನ್ಸ್ದ ಪ್ಯಾರಿಸ್ದಲ್ಲಿದೆ. ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಅಂಥೇಳಿ. ಅದೇ ರೀತಿ ಇನ್ನೊಂದಿದೆ IEA ಅಂತಂದರೆ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಏಜೆನ್ಸಿ ಅಂತ ಹೇಳ್ತೀವಿ ನಾವು, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದಿದೆ OECD. ಓಕೆ, OECD ಸಹ ಇಲ್ಲೇ ಇದೆ, ಇದರ ಕೇಂದ್ರ ಕಚೇರಿ. OECD ಅಂತಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಇನ್ನೊಂದಿದೆ ಇಲ್ಲಿ FATF ಅಂಥೇಳಿ. ಓಕೆ, ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ತೀವಿ, ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಸೊ ಇವು ನಾಲ್ಕುದ್ರೂ ಸಹ ಫ್ರಾನ್ಸ್ದ ಪ್ಯಾರಿಸ್ದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ, ಇದು ಸಹ ನಿಮಗೆ ಗೊತ್ತಿರಬೇಕು. ಮುಂದಿನ ಪಾಯಿಂಟ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂಥೇಳಿ ಇದೆ. ಸೊ ಇದಕ್ಕೆ ಇಂಗ್ಲೀಷ್ದಲ್ಲಿ ನಾವು UNEP ಅಂತ ಹೇಳ್ತೀವಿ, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರ್ತಕ್ಕಂಥದ್ದು ಕೆನ್ಯಾದ ನೈರೋಬಿದಲ್ಲಿದೆ, ಇದರ ಒಂದು ಹೆಡ್ ಕ್ವಾರ್ಟರ್. ಓಕೆ, ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಏನೂ ಇದೆ, UNDP. ಸೊ ಎರಡು UNEP UNDP ಇದೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದೆ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ನ್ಯೂಯಾರ್ಕ್ದ USA ನ್ಯೂಯಾರ್ಕ್ದಲ್ಲಿ, ಯುನೈಟೆಡ್ ಸ್ಟೇಟ್ಸ್ದ ನ್ಯೂಯಾರ್ಕ್ ಸಿಟಿಯಲ್ಲಿ ಇದೆ. ಸೊ ಅದರದ್ದು UNDP. ಓಕೆ, ಸೊ ಮುಂದೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಒಪೆಕ್ ಇದೆ, ಹೆಸರು ಕೇಳಿರ್ಬೋದು ನೀವು, ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಇದೆ, ಒಂದು ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ. ಮುಂದಿರ್ತಕ್ಕಂಥದ್ದು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಹೇಳ್ತೀವಿ ನಾವು, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, OECD ಹೇಳ್ತೀವಿ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ಫ್ರಾನ್ಸ್ನ ಪ್ಯಾರಿಸ್ದಲ್ಲಿ. ಮುಂದಿರ್ತಕ್ಕಂಥದ್ದು ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆಗಳು, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, NATO. ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಬೆಲ್ಜಿಯಂದ ಬ್ರುಸೆಲ್ಸ್ದಲ್ಲಿ, ಬೆಲ್ಜಿಯಂ ರಾಜಧಾನಿ ಬ್ರುಸೆಲ್ಸ್. ಆಮೇಲೆ ನೆಕ್ಸ್ಟ್ ಒಂದು ಇರುವುದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಕೃತಿ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ ಇದೆ, IUCN ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ಸ್ವಿಟ್ಜರ್ಲ್ಯಾಂಡದ ಗ್ಲ್ಯಾಂಡ್ದಲ್ಲಿ. ಸೊ ಇದು ಇಂಪಾರ್ಟೆಂಟ್ ಆಗಿದೆ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ನ ನೆನಪಿಟ್ಕೊಳ್ಳಿ, IUCN. ಮುಂದಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಘ ಇದೆ, IOC, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದೆ. ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಸ್ವಿಟ್ಜರ್ಲ್ಯಾಂಡದ ಲಾಸೆನ್ದಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಇದೆ. ಸೊ ಮುಂದೆ ಇರ್ತಕ್ಕಂಥದ್ದು ಇದರ ಒಂದು ಪ್ರೆಸಿಡೆಂಟ್ ಇಂಪಾರ್ಟೆಂಟ್ ಇದ್ದಾರೆ. ಸೊ ಥಾಮಸ್ ಬಾಕ್. ಮುಂದಿನ ಒಂದು ಪಾಯಿಂಟ್, IMF ಇದೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ವಾಷಿಂಗ್ಟನ್ DC, USA ವಾಷಿಂಗ್ಟನ್ DCಯಲ್ಲಿದೆ. ಇದರ ಈಗ ಡೈರೆಕ್ಟರ್ ಜನರಲ್ ಇರ್ತಕ್ಕಂಥವರು ಕ್ರಿಸ್ಟಲಿನಾ ಜಾರ್ಜಿವಾ ಅಂತೇಳಿ. ಸೊ ಮುಂದೆ ಇರ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಸೊ ಅಂತಾರಾಷ್ಟ್ರೀಯ ಸಮುದ್ರ ಸಂಘ ಇದೆ, ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್, IMO ಅಂತ ಹೇಳ್ತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು UKಯ ಲಂಡನ್ದಲ್ಲಿ. ಮುಂದಿನ ಪಾಯಿಂಟ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇದೆ, ILO, ಇಂಟರ್ನ್ಯಾಷನಲ್ ಲೇಬರ್ ಆಗಬೇಕಿದು. ಸೊ ಲೇಬರ್ ಆರ್ಗನೈಸೇಷನ್ ಇದೆ. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಸ್ವಿಟ್ಜರ್ಲ್ಯಾಂಡದ ಜಿನೆವಾದಲ್ಲಿ. ಸೊ ಇದರ ಈಗ ಇರ್ತಕ್ಕಂಥವರು ಡೈರೆಕ್ಟರ್ ಯಾರಿದ್ದಾರೆ, ಅಧ್ಯಕ್ಷರು ಗೆ ರೈಡರ್. ಮುಂದಿನ ಒಂದು ಪಾಯಿಂಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ICJ ಅಂತೇಳಿ ಹೇಳ್ತೀವಿ. ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ದ ಹಾಗ್, ನೆದರ್ಲ್ಯಾಂಡದ ದ ಹಾಗ್ದಲ್ಲಿದೆ. ಸೊ ಇದರ ಒಂದು ಪ್ರೆಸಿಡೆಂಟ್ ಇರ್ತಕ್ಕಂಥವ್ರು ಈಗ ಅಬ್ದುಲ್ ಕಾವಿ ಅಹಮದ್ ಯೂಸುಫ್. ಸೊ ಮುಂದೆ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತ ಹೇಳಿದೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ICC ಅಂತ ಹೇಳ್ತೀವಿ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು UAEಯ ದುಬೈದಲ್ಲಿ. ಓಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಸೊ ಅದರ ದುಬೈದಲ್ಲಿ ICCಯ ಹೆಡ್ ಕ್ವಾರ್ಟರ್ ಇದೆ. ಸೊ ಈಗ ಇರ್ತಕ್ಕಂಥವರು ಚೇರ್ಮನ್ ಯಾರಿದ್ದಾರೆ ಇದಕ್ಕೆ, ಶಶಾಂಕ್ ಮನೋಹರ್ ಅಂಥೇಳಿ, ಇವರು ಭಾರತೀಯದವರು. ಓಕೆ, ಭಾರತೀಯವಾಗಿರ್ತಕ್ಕಂಥ ಇಂಡಿಯನ್ಸ್ ಇವರು, ಶಶಾಂಕ್ ಮನೋಹರ್. ಸೊ ಮುಂದಿನ ಒಂದು ಪಾಯಿಂಟ್, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ
ಅಂಥೇಳಿದೆ. ಸೊ IAEA ಅಂತೇಳಿ ಹೇಳ್ತೀವಿ ನಾವು. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ಆಸ್ಟ್ರಿಯಾದ ವಿಯನ್ನಾದಲ್ಲಿ ಇದೆ. ಸೊ ಮುಂದಿನ ಒಂದು ಪಾಯಿಂಟ್, ದ ಫೆಡರೇಷನ್ ಇಂಟರ್ನ್ಯಾಷನಲ್ ಡೆ ಫುಟ್ಬಾಲ್ ಅಸೋಸಿಯೇಷನ್ ಫಿಫಾ ಅಂತ ಹೇಳ್ತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಸ್ವಿಟ್ಜರ್ಲ್ಯಾಂಡ್ದ ಜುರಿಕ್ದಲ್ಲಿ. ಸೊ ಇದರ ಪ್ರೆಸಿಡೆಂಟ್ ಈಗ ಇರ್ತಕ್ಕಂಥವರು ಫಿಫಾದ ಪ್ರೆಸಿಡೆಂಟ್ ಅಧ್ಯಕ್ಷರು ಗಿಯಾನಿ ಇನ್ಫ್ಯಾಂಟಿನೋ. ಸೊ ಮುಂದೆ ಇರ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಇದೆ. ಸೊ ಆಹಾರ ಮತ್ತು ಕೃಷಿ ಸಂಸ್ಥೆ ಇದೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆ, FAO ಅಂತ ಹೇಳ್ತೀವಿ ನಾವು. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂಥದ್ದು ಇಟಲಿಯ ರೋಮ್ದಲ್ಲಿ. ಸೊ ಇದರ ಡೈರೆಕ್ಟರ್ ಇರುವಂಥವರು ಕು ಡೊಂಗ್ಯೂ ಅಂಥೇಳಿ. ಸೊ ಇವರು ಚೈನೀಸ್ದವರು. ಮುಂದೆ ಯುರೋಪ್ ಒಕ್ಕೂಟ ಇದೆ, ಯುರೋಪಿಯನ್ ಯೂನಿಯನ್ ಇದೆ, EU ಅಂತ ಹೇಳ್ತೀವಿ ನಾವು. ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಬೆಲ್ಜಿಯಂನ ಬ್ರುಸೆಲ್ಸ್ದಲ್ಲಿ. ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಒಂದು ಇರುವಂಥದ್ದು ಏಷ್ಯಾ ಪೆಸಿಫಿಕ್ ಆರ್ಥಿಕ ವೇದಿಕೆ, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಫೋರಮ್ ಇದೆ, APEF. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಸಿಂಗಾಪುರದಲ್ಲಿ. ಸೊ ಮುಂದೆ ನೆಕ್ಸ್ಟ್ ಪಾಯಿಂಟ್ ಇರುವಂಥದ್ದು ನೆಕ್ಸ್ಟ್ ಏಷ್ಯಾ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ ಅಂತ ಹೇಳಿದೆ, ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದೆ, AIIB ಅಂತೇಳಿ ಹೇಳ್ತೀವಿ ನಾವು, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಚೀನಾ ದೇಶದ ಬೀಜಿಂಗ್ದಲ್ಲಿದೆ. ಸೊ ಚೀನಾ ದೇಶದ ರಾಜಧಾನಿ ಬೀಜಿಂಗ್ ಆಗಿದೆ. ಸೊ ಇದರ ಪ್ರೆಸಿಡೆಂಟ್ ಈಗಿರುವಂಥವರು ಜಿನ್ ಲಿಕಮ್. ಸೊ ಅದರದ AIIBಯ ಪ್ರೆಸಿಡೆಂಟ್ ಅಧ್ಯಕ್ಷರು ಜಿನ್ ಲಿಕಮ್. ಸೊ ಇವರು ಚೈನೀಸ್ದವರು. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ SCO ಅಂತಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇದರ ಒಂದು ಹೆಡ್ ಕ್ವಾರ್ಟರ್ ಕೂಡ ಬೀಜಿಂಗ್ದಲ್ಲಿಯೇ ಇದೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಮುಂದಿನ ಒಂದು ಪಾಯಿಂಟ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಇದೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ADB ಅಂಥೇಳಿ. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಫಿಲಿಪೀನ್ಸ್ದ ಮನಿಲಾದಲ್ಲಿದೆ. ನೆಕ್ಸ್ಟ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಸೊ ಇದಕ್ಕೆ ನಾವು ISRO ಅಂತೇಳಿ ಹೇಳ್ತೀವಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಬೆಂಗಳೂರಿನಲ್ಲಿ. ಸೊ ಇದರ ಒಂದು ಈಗ ಪ್ರಸ್ತುತದಲ್ಲಿರುವಂತಹ ಚೇರ್ಮನ್ ಹೆಡ್ ಯಾರಿದ್ದಾರೆ, Dr. K. Sivan ಆಗಿದ್ದಾರೆ. ಓಕೆ, ಸೊ Dr. K. Sivan ಇವರಿಗೆ ಸೊ 2019 ಒಂದು ಪ್ರಶಸ್ತಿನೂ ಸಿಕ್ಕಿದೆ. ಯಾವ ಪ್ರಶಸ್ತಿ ಅಂತಂದರೆ ಕಲಾಂ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಓಕೆ, ಕಲಾಂ ಇಂಟರ್ನ್ಯಾಷನಲ್ ಪ್ರೈಸ್ನು ಸಹ K. Sivan ಅವರಿಗೆ ಸಿಕ್ಕಿದೆ. ಸೊ ಮುಂದೆ ಒಂದು ಪಾಯಿಂಟ್ ಆಗಿರ್ತಕ್ಕಂಥದ್ದು ಸಾಫ್ಟ್ವೇರ್ ಮತ್ತು ಸೇವಾ ಕಂಪನಿಯ ರಾಷ್ಟ್ರೀಯ ಸಂಘ ಇದೆ, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಕಂಪನೀಸ್ ಅಂತೇಳಿ, NASSCOM ಅಂತೇಳಿ ಹೇಳ್ತೀವಿ ನಾವು. ಇದರ ಒಂದು ಹೆಡ್ ಕ್ವಾರ್ಟರ್ ನ್ಯೂ ದೆಹಲಿಯಲ್ಲಿದೆ. ಸೊ ಇದರ ಪ್ರೆಸಿಡೆಂಟ್ ಈಗಿರ್ತಕ್ಕಂಥವರು ಕೇಶವ್ ಆರ್ ಮುರುಗೇಶ್ ಅಂಥೇಳಿ ಇದ್ದಾರೆ. ಭಾರತ ದೇಶದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ 2 ಸಂಸ್ಥೆಗಳಿವೆ. ಅವುಗಳ ಕೇಂದ್ರ ಕಚೇರಿಯು ಕೂಡ ನ್ಯೂ ದೆಹಲಿಯಲ್ಲಿದೆ. ಸೊ ಅದರಲ್ಲಿ ಒಂದೇದು NHAI ಅಂತೇಳಿ ಹೇಳ್ತೀವಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇನ್ನೊಂದು ಬ್ರೋ ಅಂತೇಳಿ ಹೇಳ್ತೀವಿ, BRO, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಈ ಎರಡೂಗಳ ಕೇಂದ್ರ ಕಚೇರಿಯನ್ನು ಸಹ ನ್ಯೂ ದೆಹಲಿಯಲ್ಲಿಯೇ ಇದೆ. ಸೊ ಮುಂದಿನ ಒಂದು ಪಾಯಿಂಟ್ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಕೋಣೆಗಳ ಒಕ್ಕೂಟ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಸಹ ನ್ಯೂ ದೆಹಲಿಯಲ್ಲಿಯೇ ಇದೆ. ಸೊ ಇದರ ಪ್ರೆಸಿಡೆಂಟ್ ಈಗಿರುವಂಥದ್ದು ಜಹನವಿ ಫೂಕನ್. ಮುಂದಿನ ಪಾಯಿಂಟ್ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಕೋಣೆಗಳ ಸಂಘ ಇದೆ, ಅಸೋಸಿಯೇಷನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಂತ ಇದೆ. ಸೊ ಅದಕ್ಕೆ ಅಸೋಚಾಮ್ ಅಂತೇಳಿ ಹೇಳ್ತೀವಿ ನಾವು. ಸೊ ಇದರ ಹೆಡ್ ಕ್ವಾರ್ಟರ್ ಕೂಡ ನ್ಯೂ ದೆಹಲಿಯಲ್ಲಿಯೇ ಇದೆ. ಸೊ ಇದರ ಈಗಿನ ಪ್ರೆಸಿಡೆಂಟ್ ನಿರಂಜನ್ ಹೀರಾನಂದಾನಿ. ಮುಂದಿನ ಒಂದು ಪಾಯಿಂಟ್ ಭಾರತೀಯ ಉದ್ಯಮ ಒಕ್ಕೂಟ ಅಂಥೇಳಿ ಇದೆ. ಸೊ ಇದಕ್ಕೆ ನಾವು CII ಅಂಥೇಳಿ ಹೇಳ್ತೇವೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತೇಳಿ ಹೇಳ್ತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ ಕೂಡ ನ್ಯೂ ದೆಹಲಿಯಲ್ಲಿ ಇದೆ. ಸೊ ಇದರ ಈಗಿನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವರು ಅಧ್ಯಕ್ಷ ಉದಯ್ ಕೋಟಕ್.
ಮುಂದಿನ ಪಾಯಿಂಟ್, ನಿಮ್ಮ CRDR ಎಕ್ಸಾಮ್ಗೆ ಬಂದಿರತಕ್ಕಂತಹ ಲಾಂಗ್ ಫಾರ್ಮ್ ಕೇಳಿದ್ರು. BSE ಅಂಥೇಳಿ 2020 ಒಂದು CRDR ಎಕ್ಸಾಮ್ದಲ್ಲಿ ಇದರ ಲಾಂಗ್ ಫಾರ್ಮ್ ಕೇಳಿದರು. BSE ಅಂಥೇಳಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಹೇಳ್ತೀವಿ. ಸೊ ಈಗಿನ ಇದರ ಚೇರ್ಮನ್ ಯಾರಾಗಿದ್ದಾರೆ? ಸೊ ಆಶೀಶ್ ಕುಮಾರ್ ಚೌಹಾನ್ ಅಂತೇಳಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ KSRP 2020 ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಇವರ ಹೆಸರು, ಈಗಿನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಚೇರ್ಮನ್ ಯಾರಾಗಿದ್ದಾರೆ? ಆಶೀಶ್ ಕುಮಾರ್ ಚೌಹಾನ್ ಅಂತ ಹೇಳಿ ನೆನಪಿಟ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಒಂದು ಪಾಯಿಂಟ್, ಭಾಭಾ ಪರಮಾಣು ಸಂಶೋಧನಾ ಕೇಂದ್ರ, ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಸೊ ಬಾರ್ಕ್ ಅಂತೇಳಿ ಹೇಳ್ತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಮುಂಬೈದಲ್ಲಿದೆ. ಸೊ ಇದರ ಹೆಡ್ ಕ್ವಾರ್ಟರ್ ಮುಂಬೈದಲ್ಲಿದೆ. ಸೊ ಇದರ ಈಗಿನ ಡೈರೆಕ್ಟರ್ ಆಗಿರ್ತಕ್ಕಂಥದ್ದು ಪುನೀತ್ ಗೋಯಂಕ ಅವರು ಇದರ ಒಂದು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮುಂದೆ ಇರ್ತಕ್ಕಂಥದ್ದು ಭಾರತದ ಸಣ್ಣ ಉದ್ಯಮ ಅಭಿವೃದ್ಧಿ ಬ್ಯಾಂಕ್ ಇದೆ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, SIDBI ಅಂತೇಳಿ ಹೇಳ್ತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ ಲಖನೌದಲ್ಲಿದೆ. ಸೊ ಲಖನೌ UP ಯಲ್ಲಿ ಬರ್ತಕ್ಕಂಥದ್ದು. ಸೊ ಇದರ ಈಗಿನ ಚೇರ್ಮನ್ ಆಗಿರ್ತಕ್ಕಂಥವರು ಮೊಹಮ್ಮದ್ ಮುಸ್ತಫಾ. ಈಗಿನ ಚೇರ್ಮನ್, SIDBIಯ ಚೇರ್ಮನ್ ಮೊಹಮ್ಮದ್ ಮುಸ್ತಫಾ. ಮುಂದಿನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, NABARD ಎಲ್ಲರೂ ಹೆಸರು ಕೇಳಿರ್ತೀರಿ. ಸೊ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1982ರಲ್ಲಿ. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಮುಂಬೈದಲ್ಲಿದೆ. ಈಗಿನ ಚೇರ್ಮನ್ RG ಚಿಂತಾಲಾ ಇದರ ಒಂದು ಚೇರ್ಮನ್ ಆಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಮುಂದಿನದು SIDBI ಇದೆ, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ SIDBI. ಸೊ ಇದರ ಹೆಡ್ ಕ್ವಾರ್ಟರ್ ಕೂಡ ಮುಂಬೈದಲ್ಲಿದೆ. ಈಗಿನ ಇದರ ಚೇರ್ಮನ್ ಅಜಯ್ ತ್ಯಾಗಿ. ಮುಂದಿನ ಒಂದು ಪಾಯಿಂಟ್, ಭಾರತದ ವಿಮಾನ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇದೆ. ವಿಮಾನ ಅಲ್ಲ ಇದು ವಿಮಾ ಆಗಬೇಕದು, ವಿಮಾ ಅಷ್ಟೇ. ಭಾರತದ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ, ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ, IRDAI. ಸೊ IRDAI. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಹೈದರಾಬಾದ್ದಲ್ಲಿದೆ. ಸೊ ಈಗಿನ ಇದರ ಚೇರ್ಮನ್ ಯಾರಿದ್ದಾರೆ? ಸುಭಾಷ್ ಚಂದ್ರ ಖುಂಟಿಯಾ. ಮುಂದಿನ ಒಂದು ಪಾಯಿಂಟ್, ಭಾರತದ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಅಧಿಕಾರ. ಸೊ ಇದಕ್ಕೆ ನಾವು FSSAI ಅಂತೇಳಿ ಹೇಳ್ತೀವಿ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅಂತ ಹೇಳ್ತೀವಿ. ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ದೆಹಲಿಯಲ್ಲಿದೆ. ಈಗಿನ ಚೇರ್ಮನ್ ಅರುಣ್ ಸಿಂಘಾಲ್ ಅವರು ಇದರ ಚೇರ್ಮನ್ ಆಗಿದ್ದಾರೆ. ಸೊ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ನೋಡಿದ್ವಿ ನಾವು, ಇಂಟರ್ನ್ಯಾಷನಲ್ ಮತ್ತು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥವುಗಳು. ಸೊ ಈಗ ಕೆಲವೊಂದಿಷ್ಟು ಗ್ರೂಪ್ಸ್ಗಳಿವೆ. ಆ ಗ್ರೂಪ್ಗಳಲ್ಲಿ ಯಾವ್ಯಾವ ದೇಶಗಳು ಬರ್ತವೆ ಮತ್ತು ಆ ದೇಶಗಳಲ್ಲಿ ಎಷ್ಟು ದೇಶಗಳು ದೇಶಗಳು ಎಷ್ಟಿವೆ, ಆಮೇಲೆ ಅದರ ಜೊತೆಗೆ ನಮ್ಮ ಭಾರತ ದೇಶ ಆ ಗ್ರೂಪಿನಲ್ಲಿ ಸೇರ್ಪಡೆ ಆಗಿದೆ ಇಲ್ಲೋ ಅದನ್ನು ಸಹ ನಿಮಗೆ ಗೊತ್ತಿರಬೇಕು. ಸೊ ಒಂದನೇದು G7 ಇದೆ. ಸೊ G7ದಲ್ಲಿ 7 ದೇಶಗಳ ಒಂದು ಗುಂಪಾಗಿದೆ. ಸೊ ಅದೇ ಗ್ರೂಪ್ 7 ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಮ್ಮ ಭಾರತ ದೇಶ ಇಲ್ಲ. ಸೊ ಇದು ನಿಮಗೆ ನೆನಪು ಇಟ್ಕೋಬೇಕಾಗಿರುವಂಥದ್ದು. ಇದರಲ್ಲಿರುವಂತಹ 7 ದೇಶಗಳು ಯಾವ್ಯಾವು ಅವು ಸಹ ನಿಮಗೆ ಗೊತ್ತಿರಬೇಕು. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, US. ಸೊ G20ಯಲ್ಲಿ ನಮ್ಮ ಭಾರತ ದೇಶ ಇದೆ, ನೆನಪಿಟ್ಕೊಳ್ಳಿ. G7ದಲ್ಲಿ ಇಲ್ಲ, G20ದಲ್ಲಿ ನಮ್ಮ ಭಾರತ ದೇಶ ಇದೆ. ಸೊ ಇದರಲ್ಲಿ 20 ದೇಶಗಳ ಒಂದು ಗುಂಪು ಇದು. ಸೊ ಇದರಲ್ಲಿ ಇಂಡಿಯಾ ಇದೆ, ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರಾಜಿಲ್, ಕೆನಡಾ, ಚೀನಾ, ಯುರೋಪಿಯನ್ ಯೂನಿಯನ್, ಸೊ EU ಅಂತ ಹೇಳ್ತೀವಿ, ಫ್ರಾನ್ಸ್, ಜರ್ಮನಿ, ಇಂಡೋನೇಷಿಯಾ, ಇಟಲಿ, ಜಪಾನ್, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿ, UK, US. ಸೊ ಇಲ್ಲಿ ಎಲ್ಲವೂ ನೆನಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. G7ದಲ್ಲಿರುವಂಥ ಎಲ್ಲ ದೇಶಗಳು ನೆನಪಿಟ್ಕೊಳ್ಳಿ. G20ಯಲ್ಲಿ ನಮ್ಮ ಭಾರತ ದೇಶ ಇದೆ ಅನ್ನೋದು ನಿಮಗೆ ಅಷ್ಟೇ ಗೊತ್ತಿದ್ರೆ ಸಾಕು. ಮುಂದಿನ ಒಂದು ಪಾಯಿಂಟ್ ಆಗಿರ್ತಕ್ಕಂಥದ್ದು ಆಸಿಯಾನ್ ಅಂತ ಹೇಳಿದೆ. ಆಸಿಯಾನ್ದಲ್ಲಿ 10 ದೇಶಗಳು ಬರ್ತವೆ ಆಸಿಯಾನ್ದಲ್ಲಿ. ಸೊ ಇಲ್ಲಿ ಆಸಿಯಾನ್ ಅಂತಂದರೆ ಏನು? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯಾ
ನೇಷನ್ಸ್ ಅಂತೇಳಿ ಹೇಳ್ತೇವೆ. ಸೊ ಓಕೆ, ಆಸಿಯಾನ್. ಸೊ ಇದರ ಲಾಂಗ್ ಫಾರ್ಮ್ ಕೂಡ ನಿಮಗೆ ಗೊತ್ತಿರಬೇಕು. ಇದರಲ್ಲಿ ದೇಶಗಳು ಎಷ್ಟು ಇವೆ ಅವು ಗೊತ್ತಿರಬೇಕು. 10 ದೇಶಗಳು ಇವೆ. ಸೊ ಆ ದೇಶಗಳು ಯಾವ್ಯಾವು? ಮ್ಯಾನ್ಮಾರ್ ಇದೆ, ಥೈಲ್ಯಾಂಡ್ ಇದೆ, ಕಾಂಬೋಡಿಯಾ, ಸಿಂಗಾಪುರ್, ಇಂಡೋನೇಷಿಯಾ ಇದೆ, ಮಲೇಷಿಯಾ, ವಿಯೆಟ್ನಾಂ, ಲಾವೋಸ್, ಫಿಲಿಪೀನ್ಸ್, ಬ್ರೂನಿ. ಸೊ ಆಸಿಯಾನ್ದಲ್ಲಿಯೂ ಸಹ ನಮ್ಮ ಇಂಡಿಯಾ ದೇಶ ಇಲ್ಲ. ಓಕೆ, ಸೊ G7ದಲ್ಲಿ ನಮ್ಮ ಇಂಡಿಯಾ ದೇಶ ಇಲ್ಲ. ಆಮೇಲೆ ಆಸಿಯಾನ್ದಲ್ಲಿಯೂ ಸಹ ನಮ್ಮ ಭಾರತ ದೇಶ ಇಲ್ಲ. ಸೊ ಮುಂದೆ ಇರುವಂತಹ ಒಂದು ಗುಂಪು ಬಿಮ್ಸ್ಟೆಕ್ ಅಂತ ಹೇಳ್ತೇವೆ. ಇದರಲ್ಲಿ 7 ದೇಶಗಳಿವೆ, ನೆನಪಿಟ್ಕೊಳ್ಳಿ. ಸೊ ಈ ಬಿಮ್ಸ್ಟೆಕ್ ಅಂತಂದರೆ ಏನು? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಅಂತ ಹೇಳಿ ಹೇಳ್ತೇವೆ. ಸೊ ಇದರ ಲಾಂಗ್ ಫಾರ್ಮ್ ಕೂಡ ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಇದೆ, ಬಾಹ್ಯಾಟ್ ಮಾಡಿ ಇದನ್ನು. ಸೊ ಬಿಮ್ಸ್ಟೆಕ್ದಲ್ಲಿ ನಮ್ಮ ಭಾರತ ದೇಶ ಇದೆ. ಓಕೆ, ಇಂಡಿಯಾ ಇದೆ. ಸೊ ಇದರ ಜೊತೆಗಿರುವಂತಹ ಇನ್ನೂ 6 ದೇಶಗಳು: ಬಾಂಗ್ಲಾದೇಶ್, ಭೂತಾನ್, ನೇಪಾಳ, ಮ್ಯಾನ್ಮಾರ್, ಥೈಲ್ಯಾಂಡ್, ಶ್ರೀಲಂಕಾ. ಓಕೆ, ನೆಕ್ಸ್ಟ್ ಇರುವಂಥದ್ದು ಇನ್ನೊಂದು ಗುಂಪಿದೆ, ಸಾರ್ಕ್ ಇದೆ. ಇದರಲ್ಲಿ 8 ದೇಶಗಳಿವೆ. ಸೊ ಈ 8 ದೇಶ, ಸಾರ್ಕ್ ಅಂತಂದರೆ ಏನು ನೋಡೋಣ ಮೊದಲ. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪ್ರೇಷನ್ ಅಂತ ಹೇಳ್ತೀವಿ. 8 ದೇಶಗಳಿವೆ ಇದರಲ್ಲಿ. ಸೊ ಈ ಸಾರ್ಕ್ದಲ್ಲಿ ನಮ್ಮ ಭಾರತ ದೇಶ ಕೂಡ ಇದೆ. ಸೊ ಇಲ್ಲಿ ಬರ್ತಕ್ಕಂತಹ ದೇಶಗಳು ಇಂಡಿಯಾ, ಬಾಂಗ್ಲಾದೇಶ್, ಶ್ರೀಲಂಕಾ, ಪಾಕಿಸ್ತಾನ್, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಅಫ್ಘಾನಿಸ್ತಾನ್. ಸೊ ಟೋಟಲ್ ಆಗಿ 8 ದೇಶಗಳು ಸಾರ್ಕ್ದಲ್ಲಿ ಇವೆ. ಓಕೆ, ಸೊ ಇಲ್ಲಿವರೆಗೆ ನಾವು ಈ ಎಲ್ಲ ಗುಂಪುಗಳನ್ನು ನೋಡಿದ್ವಿ. ಸೊ ಇಲ್ಲಿರ್ತಕ್ಕಂತಹ ಈ ಎಲ್ಲ ಗುಂಪುಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳನ್ನು ಮಾತ್ರ ನಿಮಗೆ ಕೊಟ್ಟೇನಿ. ಸೊ ನಿಮಗೆ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು G7 ಮತ್ತು ಆಸಿಯಾನದಲ್ಲಿ ಮಾತ್ರ ನಮ್ಮ ಭಾರತ ದೇಶ ಇಲ್ಲ. ಆದರೆ ಉಳಿದಿದ್ದು ಏನು ನಾ ಇಲ್ಲಿ ಹೇಳೀನಿ, ಆ ಎಲ್ಲ ಗುಂಪುಗಳಲ್ಲಿ ನಮ್ಮ ಭಾರತ ದೇಶ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಆಮೇಲೆ ಆ ಒಂದು ಗುಂಪುಗಳಲ್ಲಿ ಎಷ್ಟೆಷ್ಟು ದೇಶಗಳಿವೆ, ಆ ಯಾವ್ಯಾವ ದೇಶಗಳು ಅನ್ನೋದು ಸಹ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿವರೆಗೆ ಮಿತ್ರರೇ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕನ್ನು ಚರ್ಚೆ ಮಾಡಿದ್ವಿ, ಸ್ಟ್ಯಾಟಿಕ್ GK ಬಗ್ಗೆ. ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೂ ಸಹ ಇದು ಹೆಲ್ಪ್ ಆಗೇ ಆಗ್ತದೆ. ಸೊ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಇಲ್ಲಿ ನಾನು ಪ್ರೊವೈಡ್ ಮಾಡುವಂತಹ PDF ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ಒಳ್ಳೆಯ ರೀತಿಯಿಂದ ಇಟ್ಕೊಂಡು ಅವುಗಳನ್ನು ಬಾಹ್ಯಾಟ್ ಮಾಡಿ ಆಮೇಲೆ ನೆನಪಿಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಪಾರ್ಟ್ 15 ವಿಡಿಯೋದಲ್ಲಿ ಬೇಗನೆ ಭೇಟಿ ಆಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಜೈ ಹಿಂದ್.